ಸಂವೇದನಾ. ಸೇವ್ ನೇಚರ್ ಅಂಡ್ ಕಲ್ಚರ್ ಫಾರ್ ಫ್ಯೂಚರ್. ನಾವು ಬಂದ ನಂತರವೂ ಭಾರತೀಯರು ಶಾಂತಿಯಿಂದಿದ್ರು. ಅವರೊಳಗೆ ಕ್ರಾಂತಿಯ ವಿಷಬೀಜ ಬಿತ್ತಿದವರು ಬಾಲಗಂಗಾಧರ ತಿಲಕರು. ಭಾರತದ ಅಶಾಂತಿಯ ಜನಕ ಬಾಲಗಂಗಾಧರ ತಿಲಕ್. ಈ ಮಾತನ್ನ ಹೇಳಿದ್ದು ಬ್ರಿಟಿಷ್ ಇತಿಹಾಸಕಾರ ವ್ಯಾಲೆಂಟೈನ್ ಶಿರೋಲ್. ಸ್ವತ್ವವನ್ನು ಮರೆತಿದ್ದ ಭಾರತೀಯರನ್ನು ಎಚ್ಚರಿಸಿ ಅವರಲ್ಲಿ ರಾಷ್ಟ್ರೀಯ ಚೈತನ್ಯವನ್ನು ಜಾಗೃತಗೊಳಿಸಿದ ಕ್ರಾಂತಿ ಪುರುಷನ ಬಗೆಗೆ ಆ ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಅದೆಂಥ ಭಯ ಆಕ್ರೋಶಗಳಿದ್ದವು ಎಂಬುದನ್ನ ಆ ಆಂಗ್ಲ ಇತಿಹಾಸಕಾರನ ಮಾತುಗಳು ಸ್ಪಷ್ಟಪಡಿಸ್ತವೆ. 1857ರ ಸ್ವಾತಂತ್ರ್ಯ ಸಂಗ್ರಾಮದ ಪರವಾಗಿ ಧ್ವನಿ ಎತ್ತಿದ್ದ ಬೇರು ಚಿಗುರುಗಳನ್ನ ಬ್ರಿಟಿಷ್ ಸಾಮ್ರಾಜ್ಯ ಶಾಹಿ ಒಂದೊಂದಾಗಿ ಕಿತ್ತು ಹಾಕ್ತಾ ಬಂದಿತ್ತು. ನಾನಾ ಸಾಹೇಬ, ತಾತ್ಯಾ ಟೋಪೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದ ರಣ ಕಲಿಗಳ ಆತ್ಮಾಹುತಿಯಾಯಿತು. ಸಾವಿರಾರು ದೇಶಭಕ್ತರನ್ನ ಬ್ರಿಟಿಷ್ ಸರ್ಕಾರ ನಿರ್ದಯವಾಗಿ ನೇಣುಗಂಬಕ್ಕೇರಿಸಿತು. ಸರ್ಕಾರದ ಮೃಗೀಯ ವರ್ತನೆಯಿಂದ ಭಾರತೀಯರು ನೆಮ್ಮದಿಯನ್ನು ಕಳೆದುಕೊಂಡು ದೇಶದ ಭವಿಷ್ಯಕ್ಕೆ ಆವರಿಸಿರುವ ಕತ್ತಲೆಯೆಡೆಗೆ ದೈನ್ಯತೆಯಿಂದ ನೋಡ್ತಾ ಇರುವಾಗ ಆ ಕತ್ತಲೆಯನ್ನು ತೊಡೆದು ಪ್ರಖರ ಬೆಳಕಿನಂತೆ ಉದಯಿಸಿದವರು ಬಾಲಗಂಗಾಧರ ತಿಲಕರು. ಜನತೆಯ ಜಡತ್ವವನ್ನು ದೂರಗೊಳಿಸಿ ಅವರಲ್ಲಿ ಆತ್ಮಪ್ರಜ್ಞೆ ಹಾಗೂ ಜಾಗೃತಿಯನ್ನು ಮೂಡಿಸ್ತಾ ಭಾರತದ ಸಾಮಾಜಿಕ ನೇತೃತ್ವದ ಜವಾಬ್ದಾರಿಯನ್ನು ಹೆಗಲಿಗೇರಿಸಿಕೊಂಡು ಲೋಕಮಾನ್ಯರೆನಿಸಿಕೊಂಡರು. ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ 1856 ಜುಲೈ 23ರಂದು ಜನನ. ವ್ಯಾಸಂಗಕ್ಕಿಂತಲೂ ಅಂಗ ಸಾಧನೆಗೆ ವಿಶೇಷ ಗಮನ. ಹಾಗೆಂದು ಓದಿನಲ್ಲಿ ಹಿಂದೆ ಬಿದ್ದವರಲ್ಲ. ಸಂಸ್ಕೃತ ಮತ್ತು ಗಣಿತಶಾಸ್ತ್ರ ಅವರ ಮೆಚ್ಚಿನ ವಿಷಯಗಳು. ತಿಲಕರ ತರ್ಕಬದ್ಧ ವಿಚಾರ ಶಕ್ತಿಯ ಬೆಳವಣಿಗೆಗೆ ಸಹಕಾರಿಯಾಗಿದ್ದು ಈ ಅಂಶಗಳೇ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಮಕ್ಕಳಿಗೆ ಮೊದಲು ಕಲಿಸಬೇಕಾದ್ದು ವ್ಯಾಯಾಮ, ಕಾವ್ಯ ಮತ್ತು ಗಣಿತಶಾಸ್ತ್ರ. ದೇಹದ ಆರೋಗ್ಯ, ಮಾನಸಿಕ ಸ್ಥೈರ್ಯ ಹಾಗೂ ಅಂತರಂಗದ ಸಮಂಜಸತೆಗೆ ಇದು ಕಾರಣವಾಗ್ತದೆ ಎಂಬ ಪ್ರಾಚೀನ ಗ್ರೀಕ್ ತತ್ವಜ್ಞ ಪ್ಲೇಟೋ ಮಾತುಗಳು ಇದಕ್ಕೆ ಪುಷ್ಟಿ ನೀಡುತ್ತವೆ. ಭಾರತವನ್ನ ಮತ್ತೆ ಅದರ ಗತಕಾಲದ ವೈಭವದ ಸ್ಥಿತಿಗೆ ಒಯ್ಯಬೇಕು. ಯಾಕೆಂದ್ರೆ ರಾಷ್ಟ್ರವೊಂದರ ಭವಿಷ್ಯವು ಅದರ ಇತಿಹಾಸದ ಆಧಾರದಲ್ಲಿ ರೂಪಿಸಲ್ಪಡಬೇಕು ಎಂಬ ಸ್ಪಷ್ಟ ಕಲ್ಪನೆಯೊಂದಿಗೆ ಸ್ವಾತಂತ್ರ್ಯ ರಂಗಕ್ಕಿಳಿದವರು ತಿಲಕರು. ಅವರ ಪ್ರವೇಶಕ್ಕೆ ಮುನ್ನ ಬಹುತೇಕ ಬ್ರಿಟಿಷರಿಂದಲೇ ತುಂಬಿದ್ದು, ಸಣ್ಣ ಪುಟ್ಟ ರಿಯಾಯಿತಿಗಳನ್ನು ಪಡೆಯುವುದೇ ಸಾಧನೆ ಅಂತಂದುಕೊಂಡು ಬರಿಯ ಡಿಬೇಟಿಂಗ್ ಕ್ಲಬ್ ಆಗಿದ್ದಂತಹ ಕಾಂಗ್ರೆಸ್ ಅನ್ನ ಮುಂದೆ ಉಜ್ವಲವಾದ ರಾಷ್ಟ್ರೀಯ ಆಂದೋಲನದ ಮುಖವಾಣಿಯಾಗಿ ಬದಲಾಯಿಸಿದ ಕೀರ್ತಿ ಅದು ತಿಲಕರಿಗೆ ಸಲ್ಲಬೇಕು. ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆಯುವುದು ಒಂದು ಮುಖ ಆದರೆ ರಾಷ್ಟ್ರವನ್ನು ಕಟ್ಟುವುದು ಮತ್ತೊಂದು ಮುಖ. ಇದರ ಸ್ಪಷ್ಟ ಅರಿವಿದ್ದಂತಹ ತಿಲಕರು 1920ರ ವೇಳೆಗೆ ಸ್ವತಂತ್ರ ರಾಷ್ಟ್ರದ ರಚನಾತ್ಮಕ ನಕ್ಷೆಯನ್ನು ಸಿದ್ಧಪಡಿಸಿದ್ರು. ಒಂದೆಡೆ ಆಂಗ್ಲರ ಪ್ರಭಾವವಾದರೆ ಮತ್ತೊಂದೆಡೆ ಅವರನ್ನೇ ಅನುಕರಿಸುವ ಭಾರತೀಯ ಬುದ್ಧಿಜೀವಿಗಳ ಪ್ರಭಾವದಿಂದ ಭಾರತೀಯತ್ವವನ್ನು ಉಳಿಸುವ ಸವಾಲು ಅದು ತಿಲಕರ ಮುಂದಿತ್ತು. ಹಿಂದೂ ಧರ್ಮ ಟೊಳ್ಳಾದ ಸಂಪ್ರದಾಯ, ಕುರುಡು ನಂಬಿಕೆಗಳು, ಮಡಿವಂತಿಕೆ ಮುಂತಾದವುಗಳ ಆಧಾರದಲ್ಲಿ ನಿಂತಿರುವುದಾಗಿದ್ರೆ ಅದು ಎಂದೋ ನಾಶವಾಗ್ತಾ ಇತ್ತು. ಸಾವಿರಾರು ವರ್ಷಗಳ ಆಕ್ರಮಣದ ನಂತರವೂ ಅದು ಕೊಂಚವೂ ಚ್ಯುತಿ ಇಲ್ಲದೆ ಚಿರಂಜೀವಿಯಾಗಿರುವುದು ಶುದ್ಧ ಸತ್ಯದ ಆಧಾರದಿಂದ. ಆ ಸತ್ಯವೇ ಬ್ರಹ್ಮ. ಭಾರತೀಯ ಮೌಲ್ಯಗಳ ಆಧಾರದಿಂದಲೇ ನಮ್ಮ ಜೀವನ ಕ್ರಮ ರೂಪಿತುಕೊಳ್ಳಬೇಕು. ನಾವು ಇಚ್ಛಿಸುವ ಸುಧಾರಣೆಗಳು ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಗಳಿಂದ ಅದರಿಂದ ಪ್ರೇರಿತವಾಗಿರಬೇಕೇ ಹೊರತು ಅನ್ಯ ನಾಗರಿಕತೆಗಳ ಪ್ರತಿಬಿಂಬ ಆಗಿರಬಾರದು ಎಂದು ದೇಶದ ಜನತೆಯಲ್ಲಿ ಜ್ಞಾನ ಮೂಡಿಸಿ ವಿವೇಚನಾ ಸಾಮರ್ಥ್ಯವನ್ನು ಬೆಳೆಸುವ ಕಾರ್ಯಕ್ಕೆ ಮುಂದಾದರು ಬಾಲಗಂಗಾಧರ ತಿಲಕರು. ಅದಕ್ಕಾಗಿ ತಮ್ಮ ಸಮಾನ ಮನಸ್ಕರ ಜೊತೆಗೂಡಿ 1984ರಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಸ್ಥಾಪನೆ ಮಾಡುತ್ತಾರೆ ಮತ್ತು ಅದನ್ನು ದೇಶದ ಪ್ರತಿಷ್ಠಿತ ಸಂಸ್ಥೆಯನ್ನಾಗಿ ಮಾರ್ಪಾಡು ಮಾಡುತ್ತಾರೆ. ಆ ಎತ್ತರಕ್ಕೆ ಅದನ್ನು ಕೊಂಡು ಹೋಗ್ತಾರೆ. ಪುಣೆಯ ಪ್ರಸಿದ್ಧ ಫರ್ಗ್ಯೂಸನ್ ಕಾಲೇಜು ಅದೇ ಸಂಸ್ಥೆಯ ಕೂಸು. ಬೋಧಕ ವೃತ್ತಿ ಅವರ ಪ್ರೀತಿಯ ಕಾಯಕ. ಆದರೆ ರಾಷ್ಟ್ರ ಕಾರ್ಯಕ್ಕೆ ಸಮಯ ಸಾಲುತ್ತಿಲ್ಲವೆಂದರಿತು ರಾಜೀನಾಮೆ ನೀಡಿ ತಮ್ಮ ಪೂರ್ಣ ಸಮಯವನ್ನ ರಾಷ್ಟ್ರ ಕಾರ್ಯಕ್ಕೋಸ್ಕರ ಮೀಸಲಿಟ್ಟರು. ಆ ಸಂದರ್ಭದಲ್ಲಿ ಜನ್ಮ ತಾಳಿದ್ದು ಮರಾಠಿಯ ಕೇಸರಿ ಮತ್ತು ಇಂಗ್ಲಿಶಿನ ಮರಾಠ ಪತ್ರಿಕೆಗಳು. ಸ್ವರಾಜ್ಯವೆಂದರೆ ಕೇವಲ ಪರಕೀಯ ದಾಸ್ಯದಿಂದ ಮುಕ್ತರಾಗುವುದು ಮಾತ್ರವಲ್ಲ, ವ್ಯಕ್ತಿಯ ದೈಹಿಕ, ಮಾನಸಿಕ ಹಾಗೂ ಬೌದ್ಧಿಕ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಅವಕಾಶವಾಗುವ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಇದು ತಮ್ಮ ಸ್ವರಾಜ್ಯದ ಬಗ್ಗೆ ಕುರಿತಾದ ಚಿಂತನೆಯನ್ನ ಜನರ ಮುಂದಿಟ್ಟಿದ್ರು ತಿಲಕರು. ಸಾಂಸ್ಕೃತಿಕ ರಾಜಕೀಯ ವಿಚಾರಗಳು ಮಾತ್ರವಲ್ಲದೆ ಕೃಷಿ, ಕಂದಾಯ, ವಿದೇಶಿ ಹಣ ವಿನಿಮಯ ಮುಂತಾದ ಅನೇಕ ಸಂಗತಿಗಳ ಬಗ್ಗೆ ಬೋಧಪ್ರದ ಬರಹಗಳನ್ನು ಹೊತ್ತು ಬರ್ತಾ ಇತ್ತು ಆ ಮರಾಠ ಮತ್ತು ಕೇಸರಿ ಪತ್ರಿಕೆಗಳು.
ಸಂವೇದನಾ. ಸೇವ್ ನೇಚರ್